ಎಲ್ಲರಿಗೂ ಸ್ವಾಗತ. 8ನೇ ತರಗತಿ ಪದ್ಯ ಭಾಗ 1 ಕನ್ನಡಿಗರ ತಾಯಿ. ಇದನ್ನ ಬರೆದವರು ರಾಷ್ಟ್ರಕವಿ ಎಂ ಗೋವಿಂದ ಪೈ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ. ಇದರ ಅರ್ಥ, ತಾಯಿ ನೀನು ಬಾ, ನಿನ್ನ ಮುಖವನ್ನ ತೋರಿಸು, ನೀನು ನಮ್ಮೆಲ್ಲರ ಮಾತೆ ತಾಯಿ. ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ನಮ್ಮನ್ನೆಲ್ಲ ನೀನು ಹರಸು. ಸುತರ ಕಾಯೆ ಅಂದ್ರೆ ನಾವು ಎಲ್ಲರೂ ನಿನ್ನ ಮಕ್ಕಳು, ನಮ್ಮನ್ನೆಲ್ಲ ನೀನು ರಕ್ಷಣೆ ಮಾಡು, ನೀನು ನಮ್ಮ ಜನ್ಮದಾತೆ. ನಮ್ಮ ತಪ್ಪನೆನಿತೋ ತಾಳ್ವೆ. ನಾವು ಏನೇ ತಪ್ಪು ಮಾಡಿದ್ರು ಸಹ ನೀನು ಸಹಿಸಿಕೊಳ್ತೀಯ. ಅಕ್ಕರೆ ಹಿಂದೆಮ್ಮ ನಾಳ್ವೆ. ನೀನು ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಆಳುತ್ತಿರುವೆ. ನೀನೇ ಕಣ ನಮ್ಮ ಬಾಳ್ವೆ, ನೀನೇ ನಮ್ಮೆಲ್ಲರ ಬದುಕು. ನಿನ್ನ ಮರೆಯ ಲಮ್ಮೆವು. ನಿನ್ನನ್ನ ನಾವು ಮರೆಯೋದಕ್ಕೆ ಹೇಗೆ ಸಾಧ್ಯ? ನೀನೇ ನಮ್ಮೆಲ್ಲರ ಬದುಕು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು. ನಾವು ಯಾವಾಗ್ಲೂ ನಿನ್ನನ್ನೇ ನೆನೆಸ್ತಾ ಇರ್ತೀವಿ. ಯಾವ ಥರ? ತನು ಮನ, ನಮ್ಮ ನುಡಿನಲ್ಲಿ ಯಾವಾಗಲೂ ನಿನ್ನನ್ನೇ ನೆನಪು ಮಾಡಿಕೊಳ್ತಾ ಇರ್ತೀವಿ. ಅಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳು. ನಮ್ಮ ಕನ್ನಡ ನಾಡಿನಲ್ಲಿ ವಿವಿಧ ರೀತಿಯ ಹಣ್ಣು ಕಾಯಿಗಳನ್ನು ನೀಡುವಂತಹ ಮರಗಳಿದ್ದಾವೆ. ಪತ್ರಮೀವ ಪುಷ್ಪಮೀವ ಲತೆಯ ತರತರಂಗಳು. ಪತ್ರ ಅಂದ್ರೆ ಎಲೆ. ವಿವಿಧ ರೀತಿಯ ಎಲೆ ಹೂವುಗಳನ್ನು ನೀಡುವಂತಹ ಬಳ್ಳಿಗಳಿದ್ದಾವೆ. ತೆನೆಯ ಕೆನೆಯ ಗಾಳಿಯೋ. ನಮ್ಮ ಕನ್ನಡ ನಾಡಿನಲ್ಲಿ ಬೀಸುತ್ತಿರುವ ಗಾಳಿಯು ತುಂಬಾ ಸತ್ವಯುತವಾಗಿದೆ. ತೆನೆಯಿಂದ ಗಾಳಿ ಬರುತ್ತದೆ. ಖಗ ಭೃಗೋರ ಗಾಳಿಯೋ. ಇದು ಒಂದೇ ಪದ ಆಗಿದ್ರು ಇದರಲ್ಲಿ ಎಷ್ಟು ಅರ್ಥ ತುಂಬಿದೆ ಅಂದ್ರೆ, ಖಗ ಅಂದ್ರೆ ಪಕ್ಷಿ, ಭೃಗ ಅಂದ್ರೆ ಪ್ರಾಣಿ, ಉರಗ ಅಂದ್ರೆ ಹಾವು, ಆಳಿ ಅಂದ್ರೆ ಸಮೂಹ. ಅಂದರೆ ಪ್ರಾಣಿ ಪಕ್ಷಿ ಹಾವುಗಳಿರುವಂತಹ ಸಮೂಹ ನಮ್ಮ ಕನ್ನಡ ನಾಡಿನಲ್ಲಿದೆ. ನದಿ ನಗರ ನಗಾಳಿಯೋ. ನದಿ ನಗರ ನಗಾಳಿ ಅಂದ್ರೆ, ನಗ ಅಂದ್ರೆ ಪರ್ವತ, ಆಳಿ ಅಂದ್ರೆ ಸಮೂಹ, ಪರ್ವತಗಳ ಸಮೂಹ. ಇಲ್ಲಿಲ್ಲ ಧೂಳಿದುದೆ ಅಂದ್ರೆ ಇದರ ಅರ್ಥ, ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲವೂ ಇದೆ, ಇಲ್ಲಿ ಇಲ್ಲ ಅನ್ನುವ ಮಾತೇ ಇಲ್ಲ. ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿ ಗಿಳಿದುದೆ. ಅಂದ್ರೆ ನಮ್ಮ ಕನ್ನಡ ನಾಡು ಯಾವ ರೀತಿ ಇದೆ ಅಂದ್ರೆ, ಇಲ್ಲಿ ಜೇನು ಸುರಿಯುತ್ತಿದೆ, ಹಾಲು ಹರಿತಾ ಇದೆ. ಅಂತಹ ಸ್ವರ್ಗನೇ ನಮ್ಮ ಈ ಕನ್ನಡ ನಾಡು ಅಂತ ನಮ್ಮ ಕವಿಗಳು ಈ ಪದ್ಯದ ಮೂಲಕ ನಮಗೆಲ್ಲ ತಿಳಿಸಿದ್ದಾರೆ. ಇದು ಪಾರ್ಟ್ 1. ಧನ್ಯವಾದಗಳು.